ಸಾಂಕೇತಿಕವಾಗಿ ದಲಿತ ಮುಖಂಡರೇ ಕ್ಷೌರ ಮಾಡಿಸಿಕೊಳ್ಳುವ ಮೂಲಕ ಈ ಅನಿಷ್ಟ ಪದ್ಧತಿಯನ್ನ ಅಂತ್ಯಗೊಳಿಸಿದ್ದೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷ ರಾಮು ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಹೋಬಳಿಯ ಕಾಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತರಿಗೆ ಕಟಿಂಗ್ ಶೇವಿಂಗ್ ಮಾಡದೇ ಇರುವ ಕಾರಣ ತಾಲೂಕಿನ ಡಿಎಸ್ಎಸ್ ಸಂಘಟನೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಕ್ಷೌರಿಕ ಅಂಗಡಿಗೆ ಮುತ್ತಿಗೆ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 21ನೇ ಶತಮಾನದಲ್ಲಿ ನಾವು ಜೀವಿಸುತ್ತಿದ್ರು, ನಮ್ಮ ಮಧ್ಯೆ ಈ ಅಸ್ಪೃಶ್ಯತೆಯ ಭೂತ ಇನ್ನೂ ಜೀವಂತವಾಗಿರುವುದು ವಿಪರ್ಯಾಸ. ಮಾನವೀಯತೆ ಮರೆತು ಮೇಲು ಕೀಳು ಎಂಬ ಭಾವನೆಯಲ್ಲಿ ಜೀವನ ಸಾಗಿಸುತ್ತಿರುವ ಮೌಢ್ಯ ಸಮಾಜ ಬದಲಾಗಬೇಕಿದೆ. ಇಂತಹ ಸಮಸ್ಯೆಗಳ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟ ಸದಾ ಜಾಗೃತವಾಗಿರುತ್ತದೆ ಎಂದು ತಿಳಿಸಿದರು. ಸ್ಥಳೀಯ ದಲಿತರ ಮನೆಗಳಿಗೆ ಭೇಟಿ ಕೊಟ್ಟಾಗ ಇಲ್ಲಿನ ಸಮಸ್ಯೆ ಅರಿವಾಯಿತು. ಸಮಾಜದಲ್ಲಿ ಇನ್ನೂ ಜಾತಿ ಜೀವಂತವಾಗಿರುವುದು ನಾಚಿಕೆಯ ವಿಷಯ. ನಾವು ಎಲ್ಲರಂತೆ ಮನುಷ್ಯರಲ್ಲವೇ? ನಮಗೆ ಯಾಕೆ ಅನ್ಯ ಧೋರಣೆ? ವೇದಿಕೆಗಳ ಮೇಲೆ ಮಾತುಗಳಲ್ಲಿ ಹೇಳುವ ಸಮಾನತೆ ಇಲ್ಲಿ ಸತ್ತು ಹೋಯಿತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಬರೀ ಮಾತಿಗೆ ಸೀಮಿತವಾಯಿತೆ. ಈ ಧೋರಣೆ ನಿಲ್ಲಬೇಕಿದೆ. ನಮ್ಮ ಹೋರಾಟ ನಿರಂತರ ನಡೆಯುವುದು ಎಂದರು. ಇಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಕಾಡನೂರು ದೊಡ್ಡಬಳ್ಳಾಪುರ ತಾಲೂಕು ಮಧುರೆ ಹೋಬಳಿ ಕಾಡನೂರು ಪಂಚಾಯಿತಿಯವರು ದಲಿತರು ಬಂದು ನಮಗೆ ಒಂದು ಮನವಿ ಕೊಡ್ತಾರೆ. ಮನವಿ ಕೊಟ್ಟ ಮೇಲೆ ಹಿಂಗೆ ದಲಿತರಿಗೆ ಅಂತ ಹೇಳ್ಬಿಟ್ಟು ನಮಗೆ ಕಟ್ಟಿಂಗು ಶೇವಿಂಗ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಗೆ ಒಂದು ಅರ್ಜಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ನಾವು ಫಾಲೋಅಪ್ ಮಾಡ್ತೀವಿ. ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಆಫೀಸರ್ಗಳು ಆಮೇಲೆ ಪೊಲೀಸು ಇಲಾಖೆಯವರಿಗೆ ಗಮನಕ್ಕೆ ತಂದು ನಾವು ಈ ಥರ ಕಾಡನೂರಲ್ಲಿ ಈ ಥರ ಇದೆ, ಬಂದು ಅದನ್ನ ಬಗೆಹರಿಸ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಸಿಬ್ಬಂದಿ ಸಮೇತ ನಾವು ಕಾಡನೂರು ಪಂಚಾಯತಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ಕಟಿಂಗ್ ಶಾಪ್ಗೆ ಹೋಗಿ ಕೇಳ್ತೀವಿ, ಯಾಕಪ್ಪ ನೀವು ದಲಿತರಿಗೆ ಇವಾಗೂ ಈ ಕಾಲ ಚೇಂಜ್ ಆಗಿದೆಯಲ್ಲ, ಈಗ ನೀವು ದಲಿತರಿಗೆ ಯಾಕೆ ಕಟಿಂಗ್ ಶೇವಿಂಗ್ ಮಾಡಲ್ಲ ಅಂತ ಕೇಳ್ತೀನಿ. ಅಲ್ಲಿರೋಂಥ ಸರ್ವಿಣಿಯರು ಏನು ಹೇಳ್ತಾರೆ ಅಂದರೆ, ನೀವೇನ ದಲಿತರಿಗೆ ಕಟಿಂಗ್ ಶೇವಿಂಗ್ ಏನಾದ್ರು ಮಾಡಿದ್ರಿ ಅಂದರೆ ನಾವು ನಿಮ್ಮ ಅಂಗಡಿಗೆ ಕಟಿಂಗ್ ಶೇವಿಂಗ್ ಬರೋದಿಲ್ಲ, ಮಾಡಬಾರ್ದು, ದಲಿತರಿಗೆ ಮಾಡಬಾರ್ದು ಅಂತೇಳಿ ಅಲ್ಲಿ ಸರ್ವಿಣಿಯರು ಅವರಿಗೆ ಬೆದರಿಕೆ ಹಾಕಿರ್ತಾರೆ. ಆಮೇಲೆ ದಲಿತರು ಹೋದಾಗ ಅವನು ಕಟಿಂಗ್ ಶೇವಿಂಗ್ ಮಾಡಲ್ಲ. ಆದಾಗ ನಾವು ಹೋಗಿ ಕೇಳಿವಿ, ಯಾಕಪ್ಪ ಅಂದಾಗ ಅವನು ಮಾಡಲ್ಲ ಅಂತಲೇ ನಮಗೋತ್ರವರೆಗೂ ನಮ್ಮ ಹತ್ರನೂ ಮಾಡಲ್ಲ ಅಂತ ಹೇಳ್ದ. ಅವಾಗ ನಾವೆಲ್ಲ ಒಂದು ಧರಣಿ ಮಾಡಿ ಅವನಿಗೆ ನಿನ್ನ ಮೇಲೆ ಯಾರನ್ನ ನಿನಗೆ ಪ್ರಭಾವಿಗಳು ಏನನ್ನ ನಿಮ್ಮ ಮೇಲೆ ಏನನ್ನ ಹೇಳಿ ದೌರ್ಜನ್ಯ ಮಾಡಿರಿ ನಮ್ಗೆ ಹೇಳ್ರಿ, ನಾವು ಸಂಘಟನೆ ಮುಖಾಂತರ ನಾವೇನು ಬೇಕೋ ಅವ್ರ ಕಾನೂನು ಅಡಿಯಲ್ಲಿ ಏನೈತೆ ಅವ್ರಿಗೆ ಶಿಕ್ಷೆ ಕೊಡ್ಸೋ ಏರ್ಪಾಡು ನಮ್ಮ ಸಂಘಟನೆ ಮಾಡ್ತದೆ ಅಂತ ಹೇಳಿದಾಗ ಅವಾಗ ಅಲ್ಲಿ ಧರಣಿ ಹಾಕ್ಕೊಂಡು ಕುತ್ಕೊಂಡು ಅವಾಗ ದಲಿತರಿಗೆ ಅಲ್ಲೇ ಕುತ್ಕೊಂಡು ಅಲ್ಲೇ ಕಟಿಂಗು ಶೇವಿಂಗು ಮಾಡಿಸಿದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.